ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಹಲೋ ನಮಸ್ತೆ. ಹಲೋ, ನನ್ನ ಹೆಸರು ಲಲಿತಾ ಅಂತ. ಲಲಿತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ನಿಮ್ಮ ತಿಳ್ಕೊಬೇಕು. ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 1/8/2007 1/8/2007. ಸಮಯ ತಿಳಿಸಿ ಮಾ. ಬುಧವಾರ ಬೆಳಗಿನ ಜಾವ 4:10. 4:10. ಸರಿ, ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ಮಗಳ ಒಂದು ಏನು ಕ್ವಶನ್, ನಿಮ್ಮದು ಪ್ರಶ್ನೆ ಏನು ಮೇಡಮ್? ಅವಳು ಮುಂದೆ ಫ್ಯೂಚರ್ ಹೆಂಗಿದೆ ಅಂತ. ಅಲ್ಲ, ಒಂದು ಪ್ರಶ್ನೆ ಅಂದರೆ ಫ್ಯೂಚರೇ ಕೇಳಿಬಿಟ್ರಿ. ಕುಂಭರಾಶಿ, ಶತಭಿಷ ನಕ್ಷತ್ರ. ಏನು ಮಾಡ್ತಿದ್ದಾರೆ ಇವಾಗ? ಓದ್ತಾ ಇದ್ದಾಳೆ ಮೇಡಮ್, B.Com. ಹೌದಾ, ಸರಿ ಸರಿ. ಕೆಲಸ ಏನು ಬೇಡವಾ? ಕೆಲಸ ಬೇಡ, ಮುಂದೆ ಅವಳು ಮದುವೆ ಅದು ಇದು. ಮದುವೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮದುವೆ ಚೆನ್ನಾಗಿರುತ್ತೆ. ಇವಾಗ ನಡೀತಾ ಇರೋ ಟೈಮು ಕೂಡ ತುಂಬ ಚೆನ್ನಾಗಿದೆ. 2038ವರೆಗೂ ತುಂಬ ಟೈಮ್ ಚೆನ್ನಾಗಿದೆ ನಿಮ್ಮ ಮಗಳಿಗೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು. ಯಾಕಂದರೆ ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆ ಕಾಡ್ಬೋದು ಅಂತ ಹೇಳುತ್ತೆ. ಅವರ ಒಂದು ಜಾತಕದಲ್ಲಿ ಅದನ್ನು ಕಾಣಿಸ್ತಿದೆ. ಮತ್ತು ನಿಮ್ಮ ಮಗಳ ಜಾತಕದಲ್ಲಿ ಒಂದು ಅಂದರೆ ಕುಜ ತುಂಬ ಕೆಟ್ಟಿದ್ದಾನೆ. ಅಂದರೆ ಕುಜ ಗ್ರಹನ ನೀವು ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಕುಜ ಕೆಟ್ಟಿರೋದ್ರಿಂದ ಎಲ್ಲಾದರೂ ಅವಳ ಹೆಸರಿಗೆ ಪ್ರಾಪರ್ಟಿ ಆಗಿರಲಿ, ಮನೆ ಆಗಿರಲಿ, ಇದನ್ನು ಕೊಂಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಥವಾ ಲಿಟಿಗೇಷನ್ಗೆ ಹೋಗೋದು, ಇದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದು ಒಂದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ಎಲ್ಲವೂ ನಿಮ್ಮ ಮಗಳ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಹೇಳಿದ್ನಲ್ಲ, ಮನೇಲಿ ಯಾರಿಗಾದರೂ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕಾಡ್ಬೋದು ನಿಮ್ಮ ಕುಟುಂಬದಲ್ಲಿ. ಇದು ಮದುವೆ ಆದ್ಮೇಲೆ ಇವಾಗೂ ಚೆನ್ನಾಗಿದ್ದಾರೆ. ಇವಾಗ ಏನಾಗಿದ್ದಾರೆ? ಇವಾಗೂ ಚೆನ್ನಾಗಿದ್ದಾರೆ. ಮದುವೆ ಆದ್ಮೇಲೂ ಚೆನ್ನಾಗಿರ್ತಾರೆ. ಆದರೆ ಹೇಳದ್ನೆಲ್ಲ ಎಲ್ಲೋ ಒಂದು ಕಡೆ ಕುಜ ಕೆಟ್ಟಿರೋದ್ರಿಂದ, ಅಂದರೆ ಮಂಗಳ ಕೆಟ್ಟಿರೋದ್ರಿಂದ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಅದರಿಂದ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ಪರಿಹಾರ ಅಂತಂದರೆ ಏನಿಲ್ಲ, ಕುಜಗ್ರಹಕ್ಕೆ ಸಂಬಂಧಪಟ್ಟಂತಹ 1-2 ಸ್ಟೋನ್ ಆಗಿರ್ಬೋದು, ಅಥವಾ ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅಥವಾ ತುಂಬ ಇವ್ರಿಗೆ ಸಪೋರ್ಟ್ ಮಾಡುವಂಥ ಗ್ರಹ, ಇವ್ರಿಗೆ ತುಂಬ ಚೆನ್ನಾಗಿರುವಂಥ ಗ್ರಹದ ಒಂದು ಸ್ಟೋನು. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ತುಂಬ ಚೆನ್ನಾಗಿದೆ. ಇವ್ರಿಗೆ ಒಂದು ಗುರು ಸ್ಟೋನು ಅಥವಾ ಒಂದು ಬ್ರೇಸ್ಲೆಟ್ ಹಾಕ್ಸಿ ತುಂಬ ಚೆನ್ನಾಗಿರ್ತಾರೆ. 38ವರೆಗೂ ತುಂಬ ಚೆನ್ನಾಗಿದೆ ಟೈಮು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜ್ಯೋತಿಷ್ಯವನ್ನು ತಿಳ್ಕೊಳ್ಬೇಕು ಅಥವಾ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಹೋಗುಗಳು ಮತ್ತು ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು. ನೀವು ಈ ಒಂದು ಸ್ಟೋನನ್ನು ಕೂಡ ಪರ್ಚೇಸ್ ಮಾಡಬಹುದು. ಅಂದರೆ ಈ ಸ್ಟೋನ್ ಪರ್ಚೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಆನ್ಲೈನ್ಗಳಲ್ಲಿ ಕೂಡ ಸಿಗುತ್ತೆ ಈ ಸ್ಟೋನ್ಸ್ಗಳು. ತೆಗೆದುಕೊಂಡು ಅದನ್ನು ಹಾಕ್ಕೊಂಡು ಸಮಸ್ಯೆಯನ್ನು ನಾವೇ ತೆಗೆದುಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಇನ್ನಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾನೆ ಹೋಗುತ್ತೆ. ಆದರೆ ಈ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರ ಬಳಿ ಸಿಗ್ತಾ ಇರುವಂತಹ ಸ್ಟೋನ್ಸ್ಗಳು ಏನಿದೆಯಲ್ಲ, ಅದು ಅವರು ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಈ ಒಂದು ಜ್ಯೋತಿಷ್ಯ ಏನು ಹೇಳುತ್ತೆ, ನಿಮ್ಮ ಹಿನ್ನೆಲೆ ಏನಿದೆ, ನಿಮಗೆ ಯಾವ ರೀತಿಯಾಗಿ ಒಳಿತಾಗಬೇಕು ಅನ್ನೋದೆಲ್ಲವನ್ನೂ ಕೂಡ ನಿಮ್ಮ ಜಾತಕವನ್ನು ನೋಡಿ ಅದರ ಆಧಾರದ ಮೇಲೆ ನಿಮಗೆ ಸ್ಟೋನನ್ನು ನೀಡ್ತಾರೆ ಮತ್ತು ಬ್ರಾಸ್ಲೆಟನ್ನು ನೀಡ್ತಾರೆ. ಹಾಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ